ಎಲ್ಲರಿಗೆ ಸಿಂಪಲ್ ಟ್ರಿಕ್ಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ನವೋದಯ ಎಕ್ಸಾಮ್ ಸಂಬಂಧಪಟ್ಟಂತೆ ಸಾಕಷ್ಟು ಮಾನಸಿಕ ಸಾಮರ್ಥ್ಯ ಪ್ರಶ್ನೆಗಳನ್ನು ನಾನು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸಾಕಷ್ಟು ಜನ ವಿಡಿಯೋಗಳನ್ನು ನೋಡ್ತಾ ಇದ್ದೀರಿ. ಜೊತೆಗೆ ಮ್ಯಾಥ್ಸ್ ಕ್ವಶನ್ಸ್ಗಳನ್ನು, ಮಾಡಲ್ ಕ್ವಶನ್ ಪೇಪರ್ಗಳನ್ನು ಬಿಡಿಸ್ತಾ ಇದ್ದೀವಿ. ಅವಕ್ಕೂ ಕೂಡ ನೋಡ್ತಾ ಇರ್ತೀರಿ. ಫಸ್ಟ್ ಟೈಮ್ ಚಾನಲ್ ನೋಡ್ತಿರ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈಗಾಗಲೇ ಸಾಕಷ್ಟು ವಿಡಿಯೋಗಳು ಏನಾಗ್ತಪ್ಪ ಅಂದ್ರೆ ಅಪ್ಲೋಡ್ ಆಗಿದ್ದಾವೆ, ಅವೆಲ್ಲವೂ ನಿಮ್ಗೆ ಸರಿಯಲ್ ಆಗಿ ಸಿಗ್ತವೆ. ಹಾಗಾದ್ರೆ ಬನ್ನಿ, ಮಾನಸಿಕ ಸಾಮರ್ಥ್ಯದ ಪ್ರಶ್ನೆ ಒಳಗಡೆ ಇಲ್ಲಿ ಏನು ಕೊಟ್ಟಿರ್ತಾನಪ್ಪ ಅಂದ್ರೆ ಪ್ರಶ್ನೆ ಒಳಗಡೆ ಇಲ್ಲಿ ಒಂದು ಸಮಸ್ಯಾ ಚಿತ್ರ ಕೊಟ್ಟಿದ್ದಾನೆ. ಇದೇ ಸಮಸ್ಯಾ ಚಿತ್ರ ಇಲ್ಲಿ ಉತ್ತರ ರೂಪದ ಒಳಗಡೆ ನಮಗೊಂದು ಕಡೆ ಅದೇನಾಗಿದೆಪ್ಪ ಅಂದ್ರೆ ಇದೆ. ಹಾಗಾದ್ರೆ ಇದೇ ಇರುವಂಥ ಸಮಸ್ಯಾ ಚಿತ್ರಗಳನ್ನು ಹುಡುಕ್ರಿ ಅಂತ ಹೇಳಿದ್ದಾನೆ. ಹಾಗಾದ್ರೆ ಇಲ್ಲಿ ಇಂಟು ಇದೆ, ಇಂಟು ಇತ್ತಪ್ಪ ಅಂದ್ರೆ ಇಲ್ಲಿ ಪ್ಲಸ್ ಇದೆ. ಇಲ್ಲಿ ಇಂಟು ಇರೋದ್ರಿಂದ ಇದು ಆನ್ಸರ್ ಆಗಲ್ಲ. ಇಲ್ಲಿ ಕೆಳಗಡೆ ಆದ್ರೆ ಕಾಲ್ ನೋಡ್ರಿ, ಒಂದು ಈ ಸೈಡ್ ಇದೆ, ಒಂದು ಈ ಸೈಡ್ ಇದೆ, ಬಟ್ ಇದು ಎರಡು ಇದೇ ಸೈಡ್ ಇದೆ, ಹಾಗಾಗಿ ಸಿ ಆಗಲ್ಲ. ಈಗ ನಾನು ಎ ಹಾಕ್ಲೋ ಅಥವಾ ಡಿ ಹಾಕ್ಲೋ ಅಂತ ಕನ್ಫ್ಯೂಸ್ ಆಗ್ತಿರ್ತದೆ. ಇಲ್ಲಿ ಎರಡೂ ಕಡೆ ಏನಂದಪ್ಪ ಅಂದ್ರೆ ಇವು ಸೇಮೇ ಇರೋದ್ರಿಂದ ಅದ್ರ ಒಳಗಡೆ ಮತ್ತೆ ಇಲ್ಲಿ ನೋಡ್ರಿ, ಇದ್ರ ಹೋಲ್ ನೋಡ್ರಿ, ಇದು ಏನಿದೆಪ್ಪ ಅಂದ್ರೆ ಫುಲ್ ಸ್ವಲ್ಪ ಸಾಂದಿದೆ, ಹೀಗಾಗಿ ಇದು ಆನ್ಸರ್ ಆಗಲ್ಲ. ಆಪ್ಷನ್ ಸಿ ಏನೇ ಅಲ್ಲಿ ರೈಟ್ ಆನ್ಸರ್ನ ಹಾಕಬೇಕಾಗ್ತದೆ. ನೆಕ್ಸ್ಟ್ ಕ್ವಶನ್ಸ್. ಇಲ್ಲಿ ಈ ಚಿತ್ರದ ಒಳಗಡೆ ಯಾವುದು ರೈಟ್ ಆನ್ಸರ್ ಆಗ್ತದೆ ಅಂತೇಳಿ ನೋಡಿದಾಗ ಇದು ನೋಡಿ, ಇದೇ ಥರ ಹೋಲುವಂಥ ಚಿತ್ರ, ಇದು ಈ ಸೈಡ್ ಇದೆ, ಇದು ಅಂತೂ ಆಗಲ್ಲ. ನೆಕ್ಸ್ಟ್ ಇದು ಇದೇ ಥರ ಇದೆ, ಬಟ್ ಇದ್ರ ಕಣ್ಣುಗಳನ್ನು ನೋಡ್ರಿ, ಇಲ್ಲಿ ಮೇಲೆ ಇದ್ರ ಕೆಳಗಡೆ ಫಸ್ಟ್ನೇದು ಇಲ್ಲಿ ಕೆಳಗಡೆ ಏನಿದೆಯಪ್ಪ ಅಂದ್ರೆ ಫಿಲ್ ಆಗಿದೆ, ಬಟ್ ಇಲ್ಲಿ ಮೇಲೆ ಫಿಲ್ ಆಗಿದೆ, ಹೀಗಾಗಿ ಇದು ಅಲ್ಲ. ನೆಕ್ಸ್ಟ್ ಇದು ಕೂಡ ಇದ್ರ ಉಲ್ಟಾ ಇದೆ, ಇದು ಅಲ್ಲ. ಹೀಗಾಗಿ ಆಪ್ಷನ್ಸ್ ಆಟೋಮೆಟಿಕ್ ಏನಾಗ್ತದಪ್ಪ ಅಂದ್ರೆ ಸಿ ರೈಟ್ ಆನ್ಸರ್ ಆಗ್ತದೆ. ನೆಕ್ಸ್ಟ್ ಕ್ವಶನ್ಸ್. ಆಪ್ಷನ್ಸ್ ಇಲ್ಲಿ ಮೂರನೇ ಕ್ವಶನ್ಸ್ ಒಳಗಡೆ ಯಾವ್ದು ರೈಟ್ ಆನ್ಸರ್ ಆಗ್ತದೆ ಅಂತ ಚೆಕ್ ಮಾಡಿದಾಗ ಇದು ನೋಡ್ರಿ, ಈ ಥರ ಇರುವಂಥ ಚಿತ್ರ ಎಲ್ಲಿದೆಯಪ್ಪ ಅಂದ್ರೆ ಸರ್ ಇದು ಉಲ್ಟಾ ಇದೆ, ಸಿ, ಹೀಗಾಗಿ ಇದು ಆಪ್ಷನ್ಸ್ ಆಗಲ್ಲ. ಹೌದಾ, ಇದ್ರ ಉಲ್ಟಾ ಇದೆ, ಇದು ಆಪ್ಷನ್ಸ್ ಆಗಲ್ಲ. ಇನ್ನು ಆಪ್ಷನ್ಸ್ ಎ ಹಾಕ್ಬೇಕು, ಬಿ ಹಾಕ್ಬೇಕು, ಸಿ ಹಾಕ್ಬೇಕು ಅಂತೇಳಿ, ಡಿ ಹಾಕ್ಬೇಕು ಅಂತೇಳಿ ಚೆಕ್ ಮಾಡಿದಾಗ ಇಲ್ಲಿ ನೋಡ್ರಿ, ಇದೇ ಥರ ಹೋಲುವಂಥ ಚಿತ್ರ ಇಲ್ಲಿ ಏದಾಗಿದೆಯಾ, ಸೇಮ್ ಇದೆ. ಓಕೆ, ಬಟ್ ಇಲ್ಲಿ ನೋಡ್ರಿ, ಇದು ಲಾಂಗ್ ಇದೆ, ಬಟ್ ಇಲ್ಲಿ ಸ್ಮಾಲೆಸ್ಟ್ ಇದೆ. ಇದು ಏನಿದೆಪ್ಪ ಅಂದ್ರೆ ಸ್ಮಾಲ್ ಇದೆ, ಹೀಗಾಗಿ ಎ ಆಪ್ಷನ್ಸ್ ಆಯಿತು. ಈಗ ನಾ ಸಿ ಹಾಕ್ಬೇಕು ಅಥವಾ ಬಿ ಹಾಕ್ಬೇಕು, ಸಿ ಹಾಕ್ಬೇಕು, ಎರಡೂ ಕಡೆ ಸೇಮ್ ಅನಿಸ್ತಿರ್ತಾವೆ. ಬಟ್ ಏರೋ ಮಾರ್ಕ್ ಗುರ್ತಾ ನೋಡ್ರಿ, ಈ ಮಾರ್ಕ್ ಗುರ್ತಾನೆ ಬೇರೆ ಇದೆ, ಬಟ್ ಇದು ಹೆಂಗಿದೆ ಆ ಥರ ಇಲ್ಲಿ ಬಿದಾಗಿದೆ, ಹೀಗಾಗಿ ಬಿ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ. ನೆಕ್ಸ್ಟ್ ಕ್ವಶನ್ಸ್. ಇದ್ರ ಒಳಗಡೆ ಯಾವ್ದು ರೈಟ್ ಆನ್ಸರ್ ಆಗ್ತದೆ ಅಂತ ನೋಡಿದಾಗ ಏರೋ ಮಾರ್ಕ್ಗಳು ಇದು ನೋಡ್ರಿ, ಅಪೋಸಿಟ್ಗಳು ಇದಾವೆ. ಇಲ್ಲಿ ಈ ಸೈಡ್ ಒಂದು, ಈ ಸೈಡ್ ಒಂದು, ಇದು ಹೋಯ್ತು. ಹೌದಾ. ನೆಕ್ಸ್ಟ್ ಇಲ್ಲಿ ಅಲ್ಲಿ ಡಾಟ್ಗಳು ನೋಡ್ರಿ ಎಷ್ಟು ಇದಾವಪ್ಪ ಅಂದ್ರೆ 1 2 3 4 5 ಇದಾವೆ, ಇದರ 4 ಇದಾವೆ, ಹೀಗಾಗಿ ಡಿ ಹೋಯ್ತು. ಇನ್ನು ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇವು ಮಾರ್ಕ್ಗಳು ಈ ಥರ ಅದಾವಲ್ಲ, ಅವು ಇದಕ್ಕೇನಿದಾವಪ್ಪ ಅಂದ್ರೆ ಕೆಳಗಡೆನೇ ಇದಾವೆ, ಹೀಗಾಗಿ ಇದು ಹೋಯ್ತು. ಆಟೋಮೆಟಿಕ್ ಏನಾಗ್ತದಪ್ಪ ಅಂದ್ರೆ ಸಿ ರೈಟ್ ಆನ್ಸರ್ ಆಗ್ತದೆ. ಇನ್ನು ನೆಕ್ಸ್ಟ್ ಕ್ವಶನ್ಸ್ ಏನಿದಪ್ಪ ಅಂದ್ರೆ ಭಿನ್ನವಾಗಿರುವ ಆಕೃತಿಯನ್ನು ಕಂಡುಹಿಡಿದು ನಮ್ಮ ಉತ್ತರವನ್ನು OMRನಲ್ಲಿ ನಾವು ಫಿಲ್ ಮಾಡಬೇಕಾಗ್ತದೆ. ಹಾಗಾದರೆ ಇದ್ರ ಒಳಗಡೆ ಇಲ್ಲಿ ಎ ಡಿಫ್ರೆಂಟ್ ಇದೆಯೋ, ಬಿ ಡಿಫ್ರೆಂಟ್ ಇದೆಯೋ, ಸಿ ಡಿಫ್ರೆಂಟ್ ಇದೆಯೋ, ಡಿ ಡಿಫ್ರೆಂಟ್ ಇದೆಯೋ ಅಂತೇಳಿ ನೋಡಿದಾಗ ಇದನ್ನು ನೋಡಿದಾಗ ಸಾಕಷ್ಟು ಜನ ಕನ್ಫ್ಯೂಸ್ ಆಗ್ತದೆ. ಸರ್, ಇದನ್ನು ಯಾವ ಆಧಾರದ ಮೇಲೆ ನಾವು ಡಿಫ್ರೆಂಟ್ನ ತೆಗೆದೊಗಿಬೇಕು? ಇಲ್ಲಿ 2 ಟಿಕ್ ಇದಾವೆ, ದೊಡ್ಡ 2 ರೌಂಡ್ ಇದಾವೆ, ಇದಕ್ಕೆ 2 ಇದಾವೆ, ಇದಕ್ಕೆ 2 ಇದಾವೆ, ಇದಕ್ಕೂ ಒಂದೈತಿ, ಇದು ಒಂದೈತಿ. ಇನ್ನೊಂದ್ರಾಗ 2 ಇತ್ತಪ್ಪ ಅಂದ್ರೆ ಒಂದು ಇದ್ದದನ್ನ ತೆಗೆದೊಗಿತಿದ್ದೀವಿ. ಹೆಂಗೆ ತೆಗೆದೊಗಿಬೇಕಿದನ್ನು ಅಂತೇಳಿ ನಾವು ನೋಡಿದಾಗ ಸರಿಯಾಗಿ ಇಲ್ಲಿ ಮಗ್ಗಲ್ಕೊಂದು ಈ ಥರ ಐತಲ್ಲ, ಅದಕ್ಕೆ ಟಿಕ್ಕಿಗಳಿದೆ ನೋಡ್ರಿ ಒಳಗಡೆ, ಅವಕ್ಕನ್ನ ಎಣಿಸ್ರಿ. ಎಲ್ಲದಕ್ಕೂ ಇದಕ್ಕೆ ಸೇಮ್ ಇದೆ, ಇದಕ್ಕೆ ಸೇಮ್ ಇದೆ, ಇದಕ್ಕೆ ಸೇಮ್ ಇದೆ, ಬಟ್ ಸಿಗೆ ಏನಿದೆಪ್ಪ ಅಂದ್ರೆ ಜಾಸ್ತಿ ಇದೆ, ಹೀಗಾಗಿ ಆಪ್ಷನ್ಸ್ ಸಿ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ. ನೆಕ್ಸ್ಟ್ ಕ್ವಶನ್ಸ್. 6ನೇ ಕ್ವಶನ್ಸ್ ಒಳಗಡೆ ಯಾವುದು ರೈಟ್ ಆನ್ಸರ್ ಆಗ್ತದೆ? ಇಲ್ಲಿ ಇವು ಅಷ್ಟು ತೆನೆಗಳಿದಾವೆ, ಇದು ಏನಿದೆಪ್ಪ ಅಂದ್ರೆ ಒಳಗಡೆ ಬೆಳೆಯುವಂಥ ಬೆಳೆ ಶೇಂಗಾ, ಹೀಗಾಗಿ ಆಪ್ಷನ್ಸ್ ಡಿ ರೈಟ್ ಆನ್ಸರ್ ಆಗ್ತದೆ. ಇನ್ನು ನೆಕ್ಸ್ಟ್ ಕ್ವಶನ್ಸ್ 7ನೇದರ ಒಳಗಡೆ ಯಾವುದು ರೈಟ್ ಆನ್ಸರ್ ಆಗ್ತದೆ ಅಂತ ನೋಡಿದಾಗ ಯಾವುದು ರೈಟ್ ಆನ್ಸರ್ ಆಗ್ತದೆ? ಈ ಸೈಡ್ ಚೌಕ. ನೆಕ್ಸ್ಟ್ ಆ ಚೌಕ ಆದ ತಕ್ಷಣ ಈ ಥರ ಇದೆ, ತ್ರಿಭುಜ, ರೌಂಡ್ ಮತ್ತು ಖಾಲಿ ಇದೆ. ಚೌಕ ಇದೇ ಥರ ಸಿಂಬಾಲ್ ಇದೆ, ತ್ರಿಭುಜ, ರೌಂಡ್, ಓಕೆ, ಇದು ಹಾಗೆ ಇದೆ. ನೆಕ್ಸ್ಟ್ ಚೌಕ ಈ ಥರ ಸಿಂಬಲ್, ನೆಕ್ಸ್ಟ್ ತ್ರಿಭುಜ ಇರಬೇಕಾಗಿತ್ತು, ಬಟ್ ಇದು ಡಿಫ್ರೆಂಟ್ ಆಗಿದೆ, ಇದನ್ನು ಟಿಕ್ ಮಾಡಿರಿ. ನೆಕ್ಸ್ಟ್ ಚೌಕ, ಇದು ಎಲ್ಲವೂ ಸೇಮ್ ಇದಾವೆ, ಇದು ಡಿಫ್ರೆಂಟ್ ಇದೆ ನೋಡ್ರಿ, ಸಿ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ. ನೆಕ್ಸ್ಟ್ ಕ್ವಶನ್ಸ್.
ಎಂಟನೇದರ ಒಳಗಡೆ ಯಾವುದು ರೈಟ್ ಆನ್ಸರ್ ಆಗ್ತದೆ ಅಂತ ನೋಡಿದಾಗ ಸರ್ ಈಗ ಇದು ಒಂದಿದೆ, ಇದು ಎರಡಿದೆ, ಮೂರಿದೆ, ಇದು ನಾಲ್ಕದ. ಸರ್ ಸಿರೀಸ್ ಮುಂದದಲ್ಲ, ಆದ್ರೆ ಈ ಥರ ರೌಂಡ್ ಇದೆಯಲ್ಲ ಅದ್ರ ಒಳಗಡೆ ಟಿಕ್ಕಿ ನೋಡ್ರಿ ಎಲ್ಲದಕ್ಕೂ ಹೊರಗಿದೆ ಟಿಕ್ಕಿ. ಬಟ್ ಈ ಬಿ ಇದ್ರಾಗ ನೋಡ್ರಿ ಒಳಗಡೆ ಬಂದ್ಬಿಟ್ಟದ. ಹೀಗಾಗಿ ಬಿ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ. ಎಲ್ಲದಕ್ಕೂ ನೋಡ್ರಿ ಟಿಕ್ಕಿ ಇಲ್ಲಿ ಹೊರಗಡೆ ಇದೆ, ಈ ಎಲೆ ಹೊರಗಡೆ ಇದೆ, ಇದ್ರಾಗೂ ಎಲೆ ಹೊರಗಡೆ ಇದೆ, ಇದ್ರಾಗೂ ಎಲೆ ಹೊರಗಡೆ ಇದೆ. ಬಟ್ ಇದ್ರ ಎಲೆ ಒಳಗಡೆ ಟಿಕ್ಕಿ ಇದೆ. ಹೀಗಾಗಿ ಬಿ ಏನಾದಪ್ಪ ಅಂದ್ರೆ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದೆ. ಇನ್ನು ನೆಕ್ಸ್ಟ್ ಈ ಥರ ಚಿತ್ರ ಕೊಟ್ಟಿರ್ತಾನೆ. ಇದ್ರ ಒಳಗಡೆ ನಾವು ಯಾವ ಥರ ರೈಟ್ ಆನ್ಸರ್ನ ಹಾಕಬೇಕು. ಇಲ್ಲಿ ಒಂದು ಸಮಸ್ಯೆ ಚಿತ್ರ ಕೊಟ್ಟಿರ್ತಾನೆ. ಯಾವತ್ತು ತೊಗೊಂಬಂದು ಇದಕ್ಕೆ ಜೋಡಿಸಿದೀವಪ್ಪ ಅಂದ್ರೆ ಫಿಲ್ ಆಗ್ತದೆ ಅಂತೇಳಿ. ಸರ್ ಇಲ್ಲಿ ಲಾಸ್ಟ್ನೇ ಆಪ್ಷನ್ಸ್ನ ನೋಡ್ರಿ, ಇದಕ್ಕಂತೂ ಸಂಬಂಧ ಇಲ್ಲ, ತೆಗೆದುಬಿಟ್ರಿ. ಇನ್ನು ಈ ಆಪ್ಷನ್ಸ್ನ ಸಿ ಆಪ್ಷನ್ಸ್ ಹಾಕ್ಬೇಕಪ್ಪ ಅಂದ್ರೆ ಇದು ಸಾಂದಿದೆ, ಇದು ಎಷ್ಟೇ ಸಾಂದಿದೆ, ಇಲ್ಲಿ ಸ್ವಲ್ಪ ದೊಡ್ಡದು ಬೇಕು, ಇದು ಆಗಲ್ಲ. ಇದು ಅಂತೂ ಬಿ ಅಂತೂ ಸಂಬಂಧ ಇಲ್ಲ. ಹೀಗಾಗಿ ಆಪ್ಷನ್ಸ್ ಎ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ರೈಟ್ ಆನ್ಸರ್ ಆಗ್ತದೆ. ನೆಕ್ಸ್ಟ್ ಇನ್ನು ಇದಕ್ಕೆ ರೈಟ್ ಆನ್ಸರ್ ಯಾವುದಾಗ್ತದೆ, ಇದು ಯಾವ್ದು ಒಳಗಡೆ ಇದ್ರ ಒಳ್ಳೆ ಹೋಯ್ತಪ್ಪ ಅಂದ್ರೆ ಒಂದು ಪರಿಪೂರ್ಣ ಆಕೃತಿ ಆಗ್ತದೆ. ಇದು ಅಂತೂ ರೌಂಡ ಮತ್ತು ಈ ಥರ ಹೊರಗಡೆ ಇದೆ, ಇದು ಸಂಬಂಧ ಇಲ್ಲ. ನೆಕ್ಸ್ಟ್ ಈ ಆಕೃತಿ, ಇದು ಸಂಬಂಧ ಇಲ್ಲ. ಇಲ್ಲಿ ಎ ಆಕೃತಿ, ಇದು ಒಳಗಡೆ ಇದು ಸೇರಿಸ್ತಪ್ಪ ಅಂದ್ರೆ ಇದು ಇಲ್ಲಿ ಕರೆಕ್ಟಾಗಿ ಫಿಲ್ ಆಗ್ತದೆ. ಫಿಲ್ ಆಯ್ತಪ್ಪ ಅಂದ್ರೆ ಒಂದು ಪರಿಪೂರ್ಣ ಆಕೃತಿ ಆಗ್ತದೆ. ನಾವು ಇಲ್ಲಿ ಚೂಸ್ನ ಮಾಡಬೇಕಾಗ್ತದೆ. ನೆಕ್ಸ್ಟ್ ಕ್ವಶನ್ಸ್. ಇಲ್ಲಿ ಯಾವುದೋ ಆಕೃತಿಯನ್ನು ನಾವು ಫಿಲ್ ಮಾಡಬೇಕಾಗ್ತದೆ ಅಂತೇಳಿ ನೋಡಿದಾಗ ಇದು ಅಂತೂ ಸ್ವಲ್ಪ ದೊಡ್ಡದಿದೆ, ಕೆಳಗಡೆ ನೋಡ್ರಿ ಈ ಥರ ಇದೆ, ಇದು ಕೂಡ ಕೆಳಗಡೆ ಈ ಥರ ಇದೆ, ಇದು ಆಗಲ್ಲ. ಇಲ್ಲಿ ಇದನ್ನ ನಾವು ಏನ ರೈಟ್ ಆನ್ಸರ್ ಹಾಕಬೇಕು. ಸರ್ ಸಿ ಯಾಕೆ ಹಾಕಂಗಿಲ್ಲ, ಸಿ ನೋಡ್ರಿ ಇದು ಸ್ವಲ್ಪ ಲೆಂತ್ ಇದೆ ಇದು ಮ್ಯಾಗಿಂದು, ಹೀಗಾಗಿ ಸಿ ತಪ್ಪಾಗ್ತದೆ. ಇದಕ್ಕೆ ನಾವು ಕರೆಕ್ಟಾಗಿ ನಾವು ಜೋಡಿಸ್ಬೋದು. ಇನ್ನು ನೆಕ್ಸ್ಟ್ 24ನೇದ್ರ ಒಳಗಡೆ ಇದು ನೋಡ್ರಿ, ಇದು ಸಾಂದಿದೆ, ಇಲ್ಲಿ ಸ್ವಲ್ಪ ಏನಿದೆಪ್ಪ ಅಂದ್ರೆ ನಮ್ಗೆ ಜಾಸ್ತಿ ಉದ್ದ ಇರಬೇಕು. ಯಾವುದನ್ನು ನಾನು ಇಲ್ಲಿ ಬಂದು ಸೇರಿಸಿದಾಗ ಇದು ಪರ್ಫೆಕ್ಟಾಗಿ ಕೂಡ್ತದೆ. ಇದು ಅಲ್ಲ, ಇದು ಸ್ವಲ್ಪ ಜಾಸ್ತಿ ಉದ್ದಿದೆ, ಇದು ಅಲ್ಲ. ನೆಕ್ಸ್ಟ್ ಇದು ನೋಡ್ರಿ, ಇದ್ರ ಮಾರ್ಕ್ ನೋಡ್ರಿ, ಇದ್ರ ಮಾರ್ಕ್ ಕೆಳಗಡೆ ಈ ಥರ ಇದೆ, ಕೆಳಗಡೆ ನಮಗೆ ಹಿಂಗೆ ಮಾರ್ಕ್ ಬೇಕು, ಬಟ್ ಇಲ್ಲಿ ಇದಿಷ್ಟೇ ಇದೆ ಇದು. ಹೀಗಾಗಿ ಇದು ಕೂಡ ಪರ್ಫೆಕ್ಟಾಗಿ ಮ್ಯಾಚ್ ಆಗಲ್ಲ. ಹೀಗಾಗಿ ರೈಟ್ ಆನ್ಸರ್ ಆಪ್ಷನ್ಸ್ ಏನಾಗ್ತದೆ ಕೂಡ ಇದಕ್ಕೂ ರೈಟ್ ಆನ್ಸರ್ ಆಗ್ತದೆ. ಕರೆಕ್ಟಾಗಿ ಅದು ಏನಾಗ್ತಾವಪ್ಪ ಅಂದ್ರೆ ಮ್ಯಾಚ್ಗಳಾಗ್ತಿರ್ತವೆ. ಸರಿಯಾಗಿ ಅಬ್ಸರ್ವೇಷನ್ಸ್ಗಳನ್ನು ಮಾಡಬೇಕು. ಇಂಥವು ಕ್ವಶನ್ಸ್ಗಳನ್ನ ನೀವು ಬಿಡಿಸಿದೆ ಆಯ್ತಪ್ಪ ಅಂದ್ರೆ ನಿಮ್ಗೆ ಕರೆಕ್ಟಾಗಿ 1 ಮಾರ್ಕ್ಸ್ ಮಿಸ್ ಆಗಲಾರ್ದೆ 40ಕ್ಕೆ 40 ಕ್ವಶನ್ಸ್ಗಳನ್ನ ನೀವು ಬಿಡಿಸಿದರೆ ನವೋದಯ ಕಾಂಪಿಟೇಷನ್ಸ್ ಲಿಸ್ಟ್ ಒಳಗಡೆ ನೀವು ಇರ್ತೀರಿ. ಓಕೆ, ನೆಕ್ಸ್ಟ್ ಕ್ವಶನ್ಸ್. ಈ ಕೊಟ್ಟಿರುವ ಚಿತ್ರಗಳಲ್ಲಿ ಹುದುಗಿರುವ ಅಂದರೆ ಈ ಆಕೃತಿ ಯಾವ ಚಿತ್ರದಲ್ಲಿ ಹುದುಗಿದೆ ಅಂತೇಳಿ ನಾವು ಕಂಡುಹಿಡಿಯಬೇಕಾಗ್ತದೆ. ಹಾಗಾದ್ರೆ ಹುದುಗಿರುವ ಆಕೃತಿಯನ್ನು ಕಂಡುಹಿಡಿಯಬೇಕಪ್ಪ ಅಂದ್ರೆ ಇದು ಎಲ್ಲಿದೆ ಅಂತ ಹುಡುಕುರಿ. ಒಂದೇ ಆಪ್ಷನ್ಸ್ದಾಗ ಎಲ್ಲರ ಐತೆ ಅಂತ ಚೆಕ್ ಮಾಡಿದಾಗ ಇದು ಈ ಥರ ಇದೆ, ಈ ಥರ ಇದೆ, ನೆಕ್ಸ್ಟ್ ಈ ಥರ ಹೋಗಿದೆ, ನೆಕ್ಸ್ಟ್ ಈ ಥರ. ಹಾಗಾದ್ರೆ ಒಂದೇ ಆಪ್ಷನ್ಸ್ ಒಳಗಡೆ ಏನಾಗಿದೆಪ್ಪ ಅಂದ್ರೆ ಈ ಆಕೃತಿ ಹುದುಗಿಕೊಂಡಿದೆ. ಹೀಗಾಗಿ ಇದಕ್ಕೆ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ. ನೆಕ್ಸ್ಟ್ ಈ ಥರ ಇರುವಂಥ ಹುದುಗಿರುವಂಥ ಆಕೃತಿ ಯಾವ ಆಪ್ಷನ್ಸ್ ಒಳಗಡೆ ಇದೆ ಅಂತೇಳಿ ನೋಡಿದಾಗ ಈ ಥರ ಹುದುಗಿರುವಂಥ ಆಕೃತಿ ನಾವು ಹುಡುಕಬೇಕಾಗ್ತದೆ. ಅವಾಗ ಎಲ್ಲಿ ಇದನ್ನು ನಾವು ಹುಡುಕ್ತಾ ಇದ್ದೇವಪ್ಪ ಅಂದರೆ ಸರಿಯಾಗಿ ಅಬ್ಸರ್ವೇಷನ್ಸ್ನ ಮಾಡಿರಿ. ಇಲ್ಲಿ ಈ ಥರ ಬರಬೇಕು, ಒಂದು ನೆಕ್ಸ್ಟ್ ಈ ಥರ ಎಲ್ಲಿದೆಯಪ್ಪ ಅಂತ ನೋಡಿದಾಗ ಇಲ್ಲಿ ಆಪ್ಷನ್ಸ್ ಸಿ ಒಳಗಡೆ ನಾನು ತೋರ್ಸೋಕೆ ಟ್ರೈ ಮಾಡ್ತೀನಿ. ಇಲ್ಲಿ ಅಬ್ಸರ್ವ್ ಮಾಡಿರಿ, ಇದು ಇಲ್ಲಿಂದ ಇದು ಕಟ್ಟಾಗಿದೆ, ಇಷ್ಟು ಬಂದು ಸ್ಟೇಟ್ ಬಂದಿದೆ, ನೆಕ್ಸ್ಟು ಈ ಥರ ಆಗಿದೆ, ನೆಕ್ಸ್ಟ್ ಈ ಥರ ಕೆಳಗಡೆ ಬಂದು ನೆಕ್ಸ್ಟ್ ಇಲ್ಲಿಂದ ಅದು ಈ ಥರ ಹೋಗಿದೆ. ಹೀಗಾಗಿ ಸಿ ಒಳಗಡೆ ಏನಿದೆಯಪ್ಪ ಅಂದ್ರೆ ಈ ಆಕೃತಿ ಇದೆ ಅಂತೇಳಿ ನಾನು ಗುರುತಿಸ್ತಾ ಇದ್ದೀನಿ. ನೆಕ್ಸ್ಟ್ ಹಾಗಾದರೆ ನಿಮಗೊಂದು ಕ್ವಶನ್ಸ್ನ ಕೇಳ್ತಾ ಇದ್ದೀನಿ. ಇಲ್ಲಿ ಕ್ವಶನ್ ನಂಬರ್ 35 ಅಂತಿದೆಯಲ್ಲ, ಇದು ಈ ಆಕೃತಿ ಯಾವ ಚಿತ್ರದಲ್ಲಿ ಅಡಿಗೆ ಕೂತಿದೆ ಅಂತೇಳಿ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಈಗಾಗಲೇ ಸಾಕಷ್ಟು ಕ್ವಶನ್ಸ್ಗಳನ್ನ ಹೇಳಿದ್ದೀನಿ, ಇದೊಂದು ಸಿಂಪಲ್ ಇದೆ. ಇದು ಯಾವ ಆಕೃತಿ ಒಳಗಡೆ ಅಡಿಗೆ ಕೂತಿದೆ ಅಂತೇಳಿ ABCD ಅಂದರೆ 35 ನಂಬರ್ ಹಾಕಿ ABCD ಅಂತೇಳಿ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ. ಇನ್ನು 36ನೇದು, ಹಾಗಾದರೆ ಇದು ಯಾವ ಆಕೃತಿಯಲ್ಲಿ ಅಡಿಗೆ ಕೂತಿದೆ ಅಂತೇಳಿ ನೋಡಿದಾಗ ನೀವು ಸರಿಯಾಗಿ ಅಬ್ಸರ್ವೇಷನ್ಸ್ನ ಮಾಡಬೇಕು. ಇಲ್ಲಿ ಈ ಥರ ಇದೆ, ಬಟ್ ಇಲ್ಲಿ ಚೌಕ್ ಇದೆ, ಇದು ನಮಗೂ ಸ್ವಲ್ಪ ಈ ಥರ ಚೂಪ್ ಈ ಥರ ಬರಬೇಕು, ಬಟ್ ಎ ಆಪ್ಷನ್ಸ್ದಾಗಿಲ್ಲ. ಬಿದಾಗ ನೋಡ್ರಿ, ಓಕೆ ಇದು ಇದೆ, ಈ ಥರ ಚೂಪ್ ಇದೆ, ನೆಕ್ಸ್ಟ್ ಈ ಥರ ಇದೆ, ನೆಕ್ಸ್ಟು ಈ ಥರ ಓಕೆ ಇದೆ.
ಇಲ್ಲಿ ಬಿದಾಗ ಸ್ವಲ್ಪ ಇದೇನಿದೆಪ್ಪ ಅಂದ್ರೆ ಲಾರ್ಜೆಸ್ಟ್ ಕಾಣಿಸಾಗ್ತಾವೆ, ಇದನ್ನು ನಾವು ಸ್ಕಿಪ್ ಮಾಡ್ತೀನಿ. ನೆಕ್ಸ್ಟ್ ಇದ್ರ ಒಳಗಡೆ ಈ ಥರ ಬಂದಿದೆ. ಓಕೆ, ನೆಕ್ಸ್ಟ್ ಈ ಥರ. ಓಕೆ, ಇದು ಆಪ್ಷನ್ಸ್ ನಾ ಏನು ಮಾಡ್ತೀನಪ್ಪ ಅಂದ್ರೆ ಇದನ್ನು ಬಿ ಹಾಕ್ಬೋದು, ಬಿನೂ ಹಾಕ್ಬೋದು, ಇಲ್ಲಿ ಸಿನೂ ಹಾಕ್ಬೋದು. ಈ ಥರ ನಮಗಿಲ್ಲಿ ಅಡಿ ಕೂತಿದೆ. ಹೀಗಾಗಿ ಈ ಆಕೃತಿ ಈ ಸ್ವಲ್ಪ ದೊಡ್ಡದೇ ಇರೋದ್ರಿಂದ ನಾ ಇದನ್ನು ಬಿನೇ ಏನು ಮಾಡ್ತೀನಪ್ಪ ಅಂದ್ರೆ ಚೂಸ್ನ ಮಾಡ್ತೀನಿ. ಓಕೆ, ಇಷ್ಟು ಕ್ವಶನ್ಸ್ಗಳನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಇನ್ನು ಸಾಕಷ್ಟು ವಿಡಿಯೋಗಳು ಏನಾಗಿದೆಪ್ಪ ಅಂದ್ರೆ ಅಪ್ಲೋಡ್ ಮಾಡಿದ್ದೀನಿ. ಎಲ್ಲವೂ ವಿಡಿಯೋಗಳು ನಿಮಗೆ ಸರಿಯಾಗಿ ಸಿಗಬೇಕಪ್ಪ ಅಂದ್ರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಅಟ್ಲೀಸ್ಟ್ ನೀವು ಮ್ಯಾಥ್ಸ್ ಕ್ವಶನ್ಸ್ಗಳನ್ನು ಜಾಸ್ತಿಗಳನ್ನ ಬಿಡಿಸ್ರಿ. ಇವು ಚಿತ್ರಗಳು ಇವು ಬರ್ಬೋದು, ಇವತ್ತರ ಸಿಮಿಲರ್ ಆಗಿರ್ತಾಗಿ ಇವೇ ಚಿತ್ರಗಳು ಬರಲ್ಲ, ಆದರೆ ಮ್ಯಾಥ್ಸ್ ಕ್ವಶನ್ಸ್ ಮಾತ್ರ ಬಂದೇ ಬರ್ತವೆ. ಅದಕ್ಕೋಸ್ಕರ ಮ್ಯಾಥ್ಸ್ ವಿಡಿಯೋಗಳನ್ನು ಜಾಸ್ತಿ ನೋಡಿರಿ. ಓಕೆ, ಧನ್ಯವಾದಗಳು.